ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್‌ಗೆ ನಮಸ್ಕಾರ. ಇಲ್ಲೊಂದು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಂದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಒಂದು ಅನುದಾನಿತ ಸಹಿತ ಒಂದು ಶಾಲೆಯಲ್ಲಿ ಒಂದು ಶಾಲಾ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನೇಮಕಾತಿ ನಡೀತಾ ಇದೆ. ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ಯಲ್ಲಾಪುರ ತಾಲೂಕು ಶಿಕ್ಷಣ ಸಂಸ್ಥೆ ವತಿಯಿಂದ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆಯಾಗಿದೆ. 5/8/13/59 ಇದೊಂದು ಮಹಾವಿದ್ಯಾಲಯದಲ್ಲಿ ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಯಲ್ಲಾಪುರ ತಾಲೂಕು ಶಿಕ್ಷಣ ಸಮಿತಿ ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸಂಸ್ಥೆ ಆಶ್ರಯದಲ್ಲಿ ನಡೆಯುತ್ತಿರುವ ಅನುದಾನಿತ ಅಂದರೆ ಇದೊಂದು ಅನುದಾನಿತ ಒಂದು ಸಂಸ್ಥೆಯಾಗಿದೆ. ಅನುದಾನಿತ YTSS ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಯಲ್ಲಾಪುರ. ಇದರಲ್ಲಿ ಸರ್ಕಾರದ ಅನುಮತಿ ಆಧಾರದ ಮೇಲೆ ಈ ಹುದ್ದೆಯನ್ನು ಕೂಡ ಇವರು ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾರವಾರ ಇವರ ಆದೇಶದ ಮೇಲೆ ಇವರು ಈ ಒಂದು ನೇಮಕಾತಿಯನ್ನು ಕೂಡ ಇವರು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಈ ಒಂದು ಹುದ್ದೆ ಅನುದಾನಿತ ಪದವಿ ಪೂರ್ವ ಕಾಲೇಜಿಗೆ ದೈಹಿಕ ಶಿಕ್ಷಣ ಉಪನ್ಯಾಸಕ ಹುದ್ದೆಗೆ ಇವರು ಇಲ್ಲಿ ನೇಮಕಾತಿ ಅಂದರೆ ಭರ್ತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಹೀಗೆ ನಾವು ನೋಡೋಣ. ಇಲ್ಲಿ ಹುದ್ದೆ ಹೆಸರು ದೈಹಿಕ ಶಿಕ್ಷಣ ಉಪನ್ಯಾಸಕರು. ವಿದ್ಯಾರ್ಥಿ MPED ಆಗಿರಬೇಕು. ಜೊತೆಗೆ MPEDನಲ್ಲಿ ನೀವು ಕನಿಷ್ಠ 55% ಕೂಡ ನೀವು ಇಲ್ಲಿ ತೆಗೆದುಕೊಂಡಿರಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಮೀಸಲಾತಿ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ ಮೀಸಲಾತಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ವಿಶೇಷ ಸೂಚನೆ ಕೂಡ ಇವರು ನಿಮಗೆ ಇದು ನೀಡ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಮೇಲಿನ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳು ಯಲ್ಲಾಪುರ ತಾಲೂಕು ಶಿಕ್ಷಣ ಸಮಿತಿ ಇವರ ಹೆಸರಿಗೆ ನಗದು ಆಗುವಂತೆ ನೀವು ಇಲ್ಲಿ 2,000 ರೂಪಾಯಿಗಳ DDಯನ್ನು ಕೂಡ ನೀವಿಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನೀವಿಲ್ಲಿ ಕಟ್ಟಬೇಕಾಗುತ್ತದೆ. ಜೊತೆಗೆ ಇಲ್ಲಿ ದೃಢೀಕೃತ ಅಗತ್ಯ ಅಂದರೆ ಅಟೆಸ್ಟೆಡ್ ಆದಂಥ ಎಲ್ಲ ದಾಖಲಾತಿಗಳನ್ನು ಅರ್ಜಿಯ ಮಂಡಳಿಗೆ ನೀವು 21 ದಿನ ಒಳಗಾಗಿ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನೀವು ಯಾರಿಗೆ ಹೆಸರು ಸಲ್ಲಿಸಬೇಕೆಂದರೆ ಇಲ್ಲಿ ನೀವು ಗಮನಿಸಬಹುದು. ಅಧ್ಯಕ್ಷರು ನೋಡಿ, ಅಡ್ರೆಸ್ ನೋಡಿ, ಅಧ್ಯಕ್ಷರು ತಾಲೂಕು ಶಿಕ್ಷಣ ಸಂಸ್ಥೆ. ಇವರ ಫೋನ್ ನಂಬರ್ ಕೂಡ ಅವರು ನಿಮಗೆ ನೀಡ್ತಾ ಇದ್ದು ಯಲ್ಲಾಪುರ ತಾಲೂಕು ಯಲ್ಲಾಪುರ ಉತ್ತರ ಕನ್ನಡ 5/8/13/59ಕ್ಕೆ ಇವರ ಹೆಸರಿಗೆ ನೀವು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನೀವು ಇಲ್ಲಿ ಅಂಚೆ ಮೂಲಕ ಕೂಡ ನೀವು ಇಲ್ಲಿ ಸಲ್ಲಿಸಬೇಕು. ಅದೇ ರೀತಿ ಇನ್ನೊಂದು ಪ್ರತಿಯನ್ನು ನೀವು ಇಲ್ಲಿ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಠಡಿ ಸಂಖ್ಯೆ 5 ಮಿನಿ ವಿಧಾನಸೌಧ ಕಾರವಾರ 5/8/13/01 ಇವರಿಗೆ ಇನ್ನೊಂದು ಪ್ರತಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇದು 12/3/2025 ಸಂಯುಕ್ತ ಕರ್ನಾಟಕದಲ್ಲಿ ಈ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲಿ ಪಬ್ಲಿಷ್ ಆಗಿ. ಜೊತೆಗೆ ಇಲ್ಲಿ ಅಧ್ಯಕ್ಷರ ನಂಬರ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಇಲ್ಲಿ ಪ್ರಾಂಶುಪಾಲರ ನಂಬರ್ ಕೂಡ ಇದೆ. ಅವರನ್ನು ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಭೀಮಾ ಯೂನಿವರ್ಸಲ್ ಸೆಂಟ್ರಲ್ ಸ್ಕೂಲ್ ಸಿಂದಗಿಯಲ್ಲಿ ಈ ಒಂದು ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು. NH50 ವಿದ್ಯಾಗಿರಿ ಜೀವರ್ಗಿ ರೋಡ್ ಸಿಂದಗಿ 5/8/6128 ಇದು ವಿಜಯಪುರ ಇಲ್ಲಿ ಡಿಸ್ಟಿಕ್ ಆಗಿದೆ. ವಿಜಯಪುರದಲ್ಲಿ ಒಂದು ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ನಂಬರ್ ಆಫ್ ಪೋಸ್ಟ್ ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. MA ಅಥವಾ BA B.Ed ಆಗಿರಬೇಕು. 2 ಹುದ್ದೆಗೆ ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಹಿಂದಿ MA BA B.Ed ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಕನ್ನಡ MA BA B.Ed ಆಗಿರಬೇಕು. 1 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಮ್ಯಾಥಮೆಟಿಕ್ಸ್ ಟೀಚರ್ಗೆ MSc ಅಥವಾ BSc B.Ed ಆಗಿರಬೇಕು. 1 ಹುದ್ದೆಗೆ ನೇಮಕಾತಿ. ಸೈನ್ಸ್ ಟೀಚರ್ MSc BSc B.Ed ಆಗಿರಬೇಕು. 1 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಸೈನ್ಸ್ ಎಲ್ಲಿ ಕೂಡ MA BA B.Ed ಆಗಿರಬೇಕು. 3 ಹುದ್ದೆಗೆ ನೇಮಕಾತಿ. ಪ್ರೀ ಪ್ರೈಮರಿ ಸೆಕ್ಷನ್ಗೆ ಇಲ್ಲಿ ಡಿಪ್ಲೊಮೊ ಇನ್ NTT ಟ್ರೈನ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 2 ಹುದ್ದೆಗೆ ನೇಮಕಾತಿ. ಡ್ರಾಯಿಂಗ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ MFA ಅಥವಾ BFA ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. 1 ಹುದ್ದೆಗೆ ನೇಮಕಾತಿ. ಅಲ್ಲಿ ಫಿಸಿಕಲ್ ಎಜುಕೇಷನ್ P ಟೀಚರ್ಗೆ ನೇಮಕಾತಿ. MPED ಅಥವಾ BPED ಆಗಿರಬೇಕು. 3 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕಾತಿ. MCA ಅಥವಾ BCA ಅಥವಾ B ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ.
ಯಾವುದೇ ಪದವಿ ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಮೇಲ್ ವಾರ್ಡನ್ ಅಂದರೆ ಪುರುಷ ಹುದ್ದೆ ಅಭ್ಯರ್ಥಿಗಳನ್ನು ವಾರ್ಡನ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ BA MSW MA ಆಗಿರಬೇಕು. ಒಂದು ಹುದ್ದೆಗೆ ನೇಮಕಾತಿ. ಫಿಮೇಲ್ ವಾರ್ಡನ್ ಹುದ್ದೆಗೆ ನೇಮಕಾತಿ. BA MA ಆದಂಥ ಅಭ್ಯರ್ಥಿ ಸಲ್ಲಿಸಬಹುದು. ಒಂದು ಹುದ್ದೆಗೆ ನೇಮಕಾತಿ. ಅಟೆಂಡರ್ ಮತ್ತು ಪ್ಯೂನ್ ಹುದ್ದೆಗೆ ನೇಮಕಾತಿ. 10th ಮತ್ತು PUC ಪಾಸ್ ಆಗಿರಬೇಕು. ಒಟ್ಟು 2 ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನಿಮಗೆ ಇಲ್ಲಿ ಅಟ್ರಾಕ್ಟಿವ್ ಸ್ಯಾಲ್ರಿ ಕೂಡ ಮತ್ತು ಫುಡ್ ಅಕಾಮಡೇಷನ್ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಕಂಪ್ಯೂಟರ್ ಜೊತೆಗೆ ನಿಮಗೆ ಇಂಗ್ಲೀಷ್ ಬಗ್ಗೆ ಮಾಹಿತಿ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ವಾಟ್ಸಪ್ ನಂಬರ್ ಅಥವಾ ಇಮೇಲ್ಗಾಗಲಿ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಆ ಸಂಸ್ಥೆಯ ಒಂದು ವಾಟ್ಸಪ್ ಮತ್ತು ಇಮೇಲ್ ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಒಂದು ಇಮೇಲ್ಗಾಗಲಿ ಅಥವಾ ಈ 2 ವಾಟ್ಸಪ್ ನಂಬರ್ಗಾಗಲಿ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ನಡೀತಾ ಇದೆ. ಬೇಕಾಗಿದ್ದಾರೆ ಅಕೌಂಟೆಂಟ್ ಹುದ್ದೆಗೆ ನೇಮಕಾತಿ. ವಿದ್ಯಾರ್ಥಿ BCom ಆಗಿರಬೇಕು. 1 ವರ್ಷದ ಅನುಭವ ಇರಬೇಕು. ಸಾಮಾನ್ಯ ಜ್ಞಾನ ಟ್ಯಾಲಿ ಮತ್ತು MS ಆಫೀಸ್ನಲ್ಲಿ ನಿಮಗೆ ಇಲ್ಲಿ ಜ್ಞಾನ ಇರಬೇಕಾಗುತ್ತದೆ. ನಂತರ ಅಲ್ಲಿ ಸೈಟ್ ಸೂಪರ್ವೈಸರ್ ಹುದ್ದೆಗೆ ನೇಮಕಾತಿ. ಯಾವುದೇ ಅನುಭವವಿಲ್ಲ. ವಿಜಯ್ ಟ್ರೇಡಿಂಗ್ ಕಂಪನಿ, ಹುಬ್ಬಳ್ಳಿ ಬಳ್ಳಾರಿ ರಸ್ತೆ, ಗದಗ್. ಹೆಚ್ಚಿನ ಮಾಹಿತಿಯಾಗಿ ಅವರ ಫೋನ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಬಹುದು. ಶ್ರೀ ಸಾಯಿ ಪಬ್ಲಿಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೈಸ್ಕೂಲು, ಜೊತೆಗೆ ಶ್ರೀ ಸಾಯಿ ಸೈನ್ಸ್ ಆ್ಯಂಡ್ ಕಾಮರ್ಸ್ PU ಕಾಲೇಜ್, ಇಂಡಿ 586209 ಡಿಸ್ಟಿಕ್ ವಿಜಯಪುರಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು. ಫಾರ್ ಪ್ರೈಮರಿ ಮತ್ತು ಪ್ರೈಮರಿ ಸ್ಕೂಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊಟ್ಟ ಮೊದಲು ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. MA MSc BEd ಆಗಿರಬೇಕು. ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ನಂತರ ಸಬ್ಜೆಕ್ಟ್ ಟೀಚರ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮ್ಯಾಥ್ಸ್ ಟೀಚರ್ DEd ಅಥವಾ BA BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಕನ್ನಡ ಟೀಚರ್ DEd ಅಥವಾ MA BA BEd ಆಗಿರಬೇಕು. 1 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಟೀಚರ್ಗೆ DEd ಅಥವಾ BA BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಇಂಗ್ಲೀಷ್ ಟೀಚರ್ಗೆ DEd ಅಥವಾ BA BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ನೋಡಬಹುದು ಫಾರ್ ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್ ಟೀಚರ್ BA ಅಥವಾ MA BEd ಆಗಿರಬೇಕು. 5 ಹುದ್ದೆಗೆ ನೇಮಕಾತಿ. ಕನ್ನಡ ಟೀಚರ್ BA ಅಥವಾ MA BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಹಿಂದಿ ಟೀಚರ್ BA ಅಥವಾ MA BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಸೋಷಲ್ಗೆ BA ಅಥವಾ MA BEd ಆಗಿರಬೇಕು. 3 ಹುದ್ದೆಗೆ ನೇಮಕಾತಿ. ಮ್ಯಾಥ್ಸ್ಗೆ ಇಲ್ಲಿ MSc ಅಥವಾ BSc BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಸೈನ್ಸ್ ಟೀಚರ್ಗೆ ಇಲ್ಲಿ BSc ಅಥವಾ MSc BEd ಆಗಿರಬೇಕು. 2 ಹುದ್ದೆಗೆ ನೇಮಕಾತಿ. ಕಂಪ್ಯೂಟರ್ ಟೀಚರ್ಗೆ ಕೂಡ ಇಲ್ಲಿ BCA MCA ಅಥವಾ MSc ಅಥವಾ ಎನಿ ಈಕ್ವಾಲೆಂಟ್ ಕ್ವಾಲಿಫಿಕೇಷನ್ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಕೂಡ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಕೊಮಡೇಷನ್ ಇಲ್ಲಿ ನಿಮಗೆ ಅಕೊಮಡೇಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಔಟ್ಸೈಡರ್ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಇರುವಂಥ ಅಭ್ಯರ್ಥಿಗಳಿಗೆ ಕೂಡ ಇವರು ಜೊತೆಗೆ ಇಲ್ಲಿ ಒಳ್ಳೆಯ ಇಂಗ್ಲೀಷ್ ಮಾತನಾಡುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಟ್ರಾಕ್ಟಿವ್ ಸ್ಯಾಲರಿ ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಶಾಲೆಯ ರೆಸ್ಯೂಮ್ಗೆ ಒಂದು ಇಮೇಲ್ಗೆ ನೀವು ಅರ್ಜಿಯನ್ನು ಇಲ್ಲಿ ನೀವು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ ಇಲ್ಲಿ ವಾಟ್ಸಪ್ ಮುಖಾಂತರ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಈ ಒಂದು ಸಂಸ್ಥೆಯ ಒಂದು ವಾಟ್ಸಪ್ ನಂಬರಿಗೆ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಅರ್ಜಿಗೆ ಸಲ್ಲಿಸಬಹುದು. ಡೇಟ್ ಪ್ಲೇಸ್ ಇಂಟರ್ವ್ಯೂ ಅಂದರೆ ಡೇಟ್ ಮತ್ತು ಪ್ಲೇಸ್ ನಮಗೆ ಇಂಟರ್ವ್ಯೂ ಮುಖಾಂತರ ನಿಮಗೂ ಫೋನ್ ಕಾಲ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ನಿಮ್ಗೆ ಕಾಲ್ಫರ್ ಮಾಡುತ್ತಾರೆ. ನಂತರ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಇವರನ್ನು ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಇಲ್ಲಿ ಪ್ರಿನ್ಸಿಪಾಲ್ ನಂಬರ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಇವರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಅಥಣಿ ವಿದ್ಯಾವರ್ಧಕ ಸಂಸ್ಥೆ ಅಥಣಿಯಲ್ಲಿ ಇದೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಸಂಪತ್ ಕುಮಾರ್ ಸಿದ್ದರಾಮಪ್ಪ ಶಿವಣಗಿ ಇಂಗ್ಲೀಷ್ ಮೀಡಿಯಂ ಪ್ರಿ ಪ್ರೈಮರಿ ಸ್ಕೂಲ್ ಆಗಿರುತ್ತದೆ.
ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಅಥಣಿ ಡಿಸ್ಟಿಕ್ ಬೆಳಗಾವಿಯಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಇದು ಕೂಡ ಇದು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ನೋಡಬಹುದು ಫಾರ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ಗಳಿಗೆ ಸೆಲೆಕ್ಷನ್ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಗಮನಿಸಬಹುದು. ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ನೇಮಕಾತಿ BEd ಅಥವಾ MA ಅಥವಾ MSc MEd ಆಗಿರಬೇಕು, ಒಂದು ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಟೀಚರ್ಗಳಿಗೆ ನೇಮಕಾತಿ BSc BEd ಅಥವಾ BSc BEd ಆಗಿರೋದು. ಇಲ್ಲಿ ನೀವು ಡಿಗ್ರಿಯಲ್ಲಿ PCMನಲ್ಲಿ ಅಧ್ಯಯನ ಮಾಡಿರಬೇಕು, 2 ಹುದ್ದೆಗೆ ನೇಮಕಾತಿ. ಸೈನ್ಸ್ ಟೀಚರ್ಗೆ ಇಲ್ಲಿ ಕೂಡ BSc BEd ಆಗಿರ್ಬೋದು, ನೀವು ಇಲ್ಲಿ ಡಿಗ್ರಿಯಲ್ಲಿ CBZ ಅನ್ನು ಅಧ್ಯಯನ ಮಾಡಿರಬೇಕು, 2 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ ಇಲ್ಲಿ BA BEd ಆಗಿರಬೇಕು, ಜೊತೆ MA ಆಗಿರಬೇಕು, ಇಲ್ಲಾಂದರೆ ನೀವು ಪದವಿಯಲ್ಲಿ ಹಿಸ್ಟ್ರಿಯನ್ನು ಅಧ್ಯಯನ ಮಾಡಿರಬೇಕು, 2 ಹುದ್ದೆಗೆ ನೇಮಕಾತಿ. ಇದೇ ರೀತಿ ಇಂಗ್ಲೀಷ್ ಟೀಚರ್ BA BEd ಅಥವಾ MA, ನೀವು MAಯಲ್ಲಿ ನೀವು ಹಿಸ್ಟ್ರಿಯನ್ನು ಅಧ್ಯಯನ ಮಾಡಿರಬೇಕು, 2 ಹುದ್ದೆಗೆ ನೇಮಕಾತಿ. ಜೊತೆಗೆ ಇಲ್ಲಿ P ಟೀಚರ್ಗೆ ಇಲ್ಲಿ ಒಂದು ಪುರುಷ, ಒಂದು ಮಹಿಳಾ ಅಭ್ಯರ್ಥಿಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು CPEd ಅಥವಾ BPEd ಮಾಡಿರಬೇಕು, ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸೈನ್ಸ್ ಲ್ಯಾಬ್ ಅಸಿಸ್ಟೆಂಟ್ ಟೀಚರ್ಗೆ ನೇಮಕಾತಿ BSc ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪ್ರೈಮರಿ ಸೆಕ್ಷನ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ ಪ್ರೈಮರಿ ಸೆಕ್ಷನ್ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ DEd ಅಥವಾ ಎನಿ ಡಿಗ್ರಿ ಆಗಿರಬೇಕು, 3 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಪ್ರೀ ಪ್ರೈಮರಿ ಸೆಕ್ಷನ್ ನರ್ಸರಿ LKG UKGಗೆ ಇಲ್ಲಿ NTC ಮತ್ತು ಎನಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಒಟ್ಟು 3 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಮಹತ್ವದ ವಿಚಾರವನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಕ್ಯಾಂಡಿಡೇಟ್ ದ ರಿಸೀವ್ ದ ಕಂಪ್ಲೀಟ್ ಎಜುಕೇಷನ್ ಇಂಗ್ಲೀಷ್ ಮೀಡಿಯಂ. ಅಂದರೆ ಇಲ್ಲಿ ಈ ಹುದ್ದೆಗಳಿಗೆ ನೀವು ಇಂಗ್ಲೀಷ್ ಮೀಡಿಯಂನಲ್ಲಿ ಅನುಭವ ಹೊಂದಿದಂಥವರಿಗೆ ಮೊದಲ ಆದ್ಯತೆಯನ್ನು ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರ್ ಮಂತ್ ಸ್ಯಾಲ್ರಿ ಅಡ್ಮಿನಿಸ್ಟ್ರೇಷನ್, ಅಂದರೆ ನಿಮಗೆ ಇಲ್ಲಿ ಪ್ರತಿ ತಿಂಗಳ ಸ್ಯಾಲ್ರಿ 20,000ರಿಂದ 30,000 ರೂಪಾಯಿ ಸ್ಯಾಲ್ರಿ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರೈಮರಿ ಮತ್ತು ಪ್ರೈಮರಿ ಸೆಕ್ಷನ್ಗೆ ಇಲ್ಲಿ 10,000ರಿಂದ 20,000 ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಹೈಸ್ಕೂಲ್ ಸೆಕ್ಷನ್ಗೆ ಇಲ್ಲಿ 20,000ದಿಂದ 30,000 ಎಕ್ಸ್ಪೀರಿಯನ್ಸ್ ಟೀಚರಿಗೆ ಕೂಡ ಇವರು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಫ್ರೀ ಅಕೊಮೊಡೇಷನ್ ಅವೈಲೇಬಲ್, ಅಂದರೆ ಫ್ರೀ ಊಟದ ಮತ್ತು ಬಸ್ಸಿನ ಒಂದು ಅಕೊಮೊಡೇಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ಟ್ರಾವೆಲಿಂಗ್ ಅಲವೆನ್ಸ್ ಮತ್ತು ಎಲಿಜಿಬಲ್ ಇಂಗ್ಲೀಷ್ ಮೀಡಿಯಂ ಕ್ಯಾಂಡಿಡೇಟ್, ಅಂದರೆ ಇಂಗ್ಲೀಷ್ ಮೀಡಿಯಂ ಕ್ಯಾಂಡಿಡೇಟ್ಗೆ ಇಲ್ಲಿ ಟ್ರಾವೆಲಿಂಗ್ ಅಲವೆನ್ಸ್ ಕೂಡ ನೀಡ್ತಾ ಇದ್ದಾರೆ. 100 ಕಿಲೋಮೀಟರ್ ಒಳಗಿನ ಇವರು ಕೂಡ ಇಲ್ಲಿ ಟ್ರಾವೆಲಿ ಒಂದು ಅಕೊಮೊಡೇಷನ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ಗಮನಿಸಬಹುದು, ಇನ್ನೊಂದು ಅವರ ಸಂಸ್ಥೆಯಾದ ಇನ್ನೊಂದು ಸಂಸ್ಥೆಯಲ್ಲಿ ಕೂಡ ಇಲ್ಲಿ ಇವರು ನೇಮಕಾತಿ ನಡೀತಾ ಇದೆ. ಬಸಲಿಂಗಮ್ಮ ಗುರುಬಸಪ್ಪ ಹಂಚಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಅಥಣಿಯಲ್ಲಿ ಕಂಡುಬರುವಂಥ ಮತ್ತೊಂದು ಶಾಲೆಯಾಗಿದೆ. ಇಲ್ಲಿ ಕೂಡ ಗಣಿತ ಶಿಕ್ಷಕರು BSc BEd ಅಥವಾ ನೀವು ಡಿಗ್ರಿಯಲ್ಲಿ PCM ಅಧ್ಯಯನ ಮಾಡಿರಬೇಕು, 2 ಹುದ್ದೆಗೆ ನೇಮಕಾತಿ. ವಿಜ್ಞಾನ ಶಿಕ್ಷಕರು BSc BEd CBZ ಅನ್ನು ಡಿಗ್ರಿಯಲ್ಲಿ ಅಧ್ಯಯನ ಮಾಡಿರಬೇಕು, 1 ಹುದ್ದೆಗೆ ನೇಮಕಾತಿ. ದೈಹಿಕ ಶಿಕ್ಷಕರು BPEd ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ. ಚಿತ್ರಕಲಾ ಶಿಕ್ಷಕರು BVA ಅಥವಾ AM ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ಗಣಕಯಂತ್ರ ಶಿಕ್ಷಕರು ಅಂದರೆ BC ಅಥವಾ ಡಿಪ್ಲೊಮೊ, 1 ಹುದ್ದೆಗೆ ನೇಮಕಾತಿ. ವಿಜ್ಞಾನ ಪ್ರಯೋಗಾಲಯ ಸಹಾಯಕರು BSc ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ಕ್ಲರ್ಕ್ ಕಮ್ ಅಕೌಂಟೆಂಟ್ ಹುದ್ದೆಗೆ ಇಲ್ಲಿ BA MCom ಟ್ಯಾಲಿ ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ. ಪೂರ್ವ ಪ್ರಾಥಮಿಕ ಶಿಕ್ಷಕರು NTC ಎನಿ ಡಿಗ್ರಿ ಆಗಿರಬೇಕು, 3 ಹುದ್ದೆಗೆ ನೇಮಕಾತಿ. ಗ್ರಂಥಪಾಲಕರು ಬ್ಯಾಚುಲರ್ ಆಫ್ ಲೈಬ್ರರಿ ಮತ್ತು ಎನಿ ಡಿಗ್ರಿ ಆದಂಥ ಅಭ್ಯರ್ಥಿಗಳು 1 ಹುದ್ದೆಗೆ ನೇಮಕಾತಿ. ಮಾಳಿ ಅಂದರೆ ಗಾರ್ಡನ್ನಲ್ಲಿ ಕೆಲಸ ಮಾಡುವ ಅನುಭವ ಇರುವಂಥ ಅಭ್ಯರ್ಥಿಗಳು 7th ಅಥವಾ ಇಲ್ಲಿ 10th ಪಾಸ್ ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ಇವರು ವಿಶೇಷ ಸೂಚಿಯನ್ನು ಕೂಡ ನೀಡ್ತಾ ಇದ್ದಾರೆ. ಪ್ರೌಢಶಾಲಾ ಶಿಕ್ಷಕರಿಗೆ ಕೂಡ ಇವರು 10,000ರಿಂದ 20,000 ಸಂಬಳವನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗೂ ಉಚಿತ ವಸತಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. 100 ಕಿಲೋಮೀಟರ್ ಇರುವಂಥ ಅಭ್ಯರ್ಥಿಗಳಿಗೆ ಬಸ್ಸಿನ ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಶಿಕ್ಷಕ ಹುದ್ದೆಯವರಿಗೆ ಮಾತ್ರ ಕೂಡ ಈ ಸೌಲಭ್ಯವನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಶಾಲ್ ಡು ವಾಕ್ ಇನ್ ಇಂಟರ್ವ್ಯೂ ಅಲಾಂಗ್ ವಿತ್ ಒರಿಜಿನಲ್, ಅಂದರೆ ನೀವು ಇಂಟರ್ವ್ಯೂಗೆ ಬರುವಂಥ ಸಮಯದಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಬಯೋಡೇಟಾ ಮುಖಾಂತರ ನೀವು ಸಂಡೇ ಆದ 23/3/2025 11 ಗಂಟೆಗೆ ನೀವು ಇಲ್ಲಿ ಇಂಟರ್ವ್ಯೂ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲಿ ಅಂದರೆ ಇದು ಸಂಸ್ಥೆ ಆಫೀಸ್ ಶಂಕರನಗರ ಅಥಣಿ ಡಿಸ್ಟ್ರಿಕ್ಟ್ ಬೆಳಗಾವಿ. ಫಾರ್ ಹೆಚ್ಚಿನ ಮಾಹಿತಿಗಾಗಿ 2 ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು.
ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ರಾಜೇಶ್ವರಿ ವಿದ್ಯಾನಿಕೇತನ ಹುಲಕೋಟಿ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಡಿಸ್ಟಿಕ್ ಗದಗ, ಕರ್ನಾಟಕ ಸ್ಟೇಟ್ ಆಗಿರುತ್ತದೆ. ಇಲ್ಲಿ ಕೂಡ ನೀವಿಲ್ಲಿ ಗಮನಿಸಬಹುದು. ಇದು ಕೂಡ ಒಂದು ಇಂಗ್ಲೀಷ್ ಮೀಡಿಯಂ ಡೇ ಕಮ್ ರೆಸಿಡೆನ್ಸಿ ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಇದು CBSE ಹೊಂದಿರುವಂಥ ಒಂದು ಶಾಲೆ ಆಗಿದೆ. ಇಲ್ಲಿ ಕೂಡ ಟೀಚರ್ಸ್ಗಳಿಗೆ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟ್ರೈನ್ಡ್ ಅಸಿಸ್ಟೆಂಟ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೆಕೆಂಡರಿ ಸೆಕ್ಷನ್ಗೆ ಇಲ್ಲಿ ಮೊಟ್ಟ ಮೊದಲು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಇಲ್ಲಿ ಗಮನಿಸಬಹುದು, MSc BSc BEd PCM ಅಥವಾ CBGನಲ್ಲಿ ಅಧ್ಯಯನ ಮಾಡಿದಂಥ ಅಭ್ಯರ್ಥಿಗಳಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ MA BA BEd ಮತ್ತು ಇಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ನಲ್ಲಿ ನೀವು ಅಧ್ಯಯನ ಮಾಡಿದಂಥ ಅಭ್ಯರ್ಥಿಗಳನ್ನು ಕೂಡ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾನ್ಸ್ ಟೀಚರ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಭರತನಾಟ್ಯಂ, ಕಥಕ್ ಮತ್ತು ಕೂಚಿಪುಡಿ ಬರುವಂಥ ಅಭ್ಯರ್ಥಿಗಳನ್ನು ಡಾನ್ಸ್ ಟೀಚರ್ಗಳನ್ನಾಗಿ ಕೂಡ ಇವರು ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಇಂಗ್ಲೀಷ್ ಬರುವಂಥವರಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಲಾಸ್ಟ್ ಡೇ ಅಪ್ಲೈ ವಿತಿನ್ ಯುವರ್ ಅಂದರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ರೆಸ್ಯೂಮ್ ಮತ್ತು ನಿಮ್ಮ ಇತ್ತೀಚಿನ ಫೋಟೋಸ್ ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ನೀವು ಇದೇ ತಿಂಗಳು ಅಂದರೆ 25/3/2025 ಒಳಗಾಗಿ ನೀವು ಕ್ಯಾಂಡಿಡೇಟ್ ಮೇಲ್ ಇವು ಅಂದರೆ ಈ ಒಂದು ಸಂಸ್ಥೆಯ ಒಂದು ಇಮೇಲ್ ಇದೆ. ಆ ಇಮೇಲ್ಗೆ ನೀವು ನೋಡಬಹುದು SRV ಹುಲಕೋಟಿ ಈ ಒಂದು ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಜೊತೆಯಲ್ಲಿ ಜೊತೆಗೆ ಮತ್ತೊಂದು ಇಮೇಲ್ ಕೂಡ ಇವರು ನೀಡ್ತಾ ಇದ್ದಾರೆ. ಈ ಒಂದು ಇಮೇಲ್ಗಾಗಲಿ ಕೂಡ ನೀವು ಇಲ್ಲಿ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಸಬ್ಮಿಟ್ ಬೈ ಹ್ಯಾಂಡ್ ಟು ಸ್ಕೂಲ್ ಆಫೀಸ್ ಅಂದರೆ ನೀವು ಇಲ್ಲಿ ಖುದ್ದಾಗಿ ನೀವೇ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಇಲ್ಲೊಂದು ಪ್ಲೇಸ್ ನೋಟ್ ಇದೆ ಕೂಡ ಸಲ್ಲಿಸಬಹುದು. ಇಂಗ್ಲೀಷ್ ಮೀಡಿಯಂ ಕ್ಯಾಂಡಿಡೇಟ್ ಪ್ರಿಫರ್ಡ್ಗೆ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಫಾರ್ ಫರ್ದರ್ ಇನ್ಫಾರ್ಮೇಷನ್ಸ್ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳನ್ನು ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೆದ ನೀವು ಗಮನಿಸಬಹುದು. ARD ಸೊಸೈಟಿ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ RA ಪಬ್ಲಿಕ್ ಸ್ಕೂಲ್ ಬೋರ್ಗಾನ್ 591216 ಸಂಸ್ಥೆಯಡಿ ನೇಮಕಾತಿ ನಡೆತಾ ಇದೆ. ಇದು ಕೂಡ ತಾಲೂಕು ನಿಪ್ಪಾಣಿ, ಡಿಸ್ಟಿಕ್ ಬೆಳಗಾವಿ, ಸ್ಟೇಟ್ ಕರ್ನಾಟಕವಾಗಿರುತ್ತದೆ. ಇಲ್ಲಿ ಕೂಡ ಸ್ಕೂಲುಗಳಿಗೆ ಇಲ್ಲಿ ಕೆಲವಷ್ಟು ಟೀಚರ್ಗಳಿಗೆ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ಇಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಣಕ್ಕೆ ಇಲ್ಲಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನೀವಿಲ್ಲಿ ಅಸಿಸ್ಟೆಂಟ್ ಟೀಚರ್ಸ್ ಮ್ಯಾಥ್ಸ್ ಟೀಚರ್ಗೆ ನೇಮಕಾತಿ ಪ್ರೈಮರಿ ಶಿಕ್ಷಣಕ್ಕೆ ಒಂದು ಹುದ್ದೆ, ಹೈಸ್ಕೂಲ್ಗೆ ಒಂದು ಹುದ್ದೆ ನೇಮಕಾತಿ ನಡೀತಾ ಇದೆ. ಅಸಿಸ್ಟೆಂಟ್ ಟೀಚರ್ಸ್ ಸೈನ್ಸ್ ಇಲ್ಲಿ ಪ್ರೈಮರಿಗೆ ಒಂದು ಹುದ್ದೆ, ಹೈಸ್ಕೂಲ್ಗೆ ಒಂದು ಹುದ್ದೆ ಆಗಿರುತ್ತದೆ. ಇಲ್ಲಿ ಅಸಿಸ್ಟೆಂಟ್ ಟೀಚರ್ ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ ಪ್ರೈಮರಿಗೆ ಒಂದು ಹುದ್ದೆ, ಹೈಸ್ಕೂಲ್ಗೆ ಒಂದು ಹುದ್ದೆ ಆಗಿದೆ. ನಂತರ ಹಿಂದಿ ಟೀಚರ್ಗೆ ಇಲ್ಲಿ ಪ್ರೈಮರಿಗೆ ಒಂದು ಹುದ್ದೆ ಮತ್ತು ಹೈಸ್ಕೂಲ್ಗೆ ಒಂದು ಹುದ್ದೆ ಆಗಿರುತ್ತದೆ. ನಂತರ ಕನ್ನಡ ಟೀಚರ್ಗೆ ನೇಮಕಾತಿ ಪ್ರೈಮರಿಗೆ ಒಂದು ಹುದ್ದೆ, ಹೈಸ್ಕೂಲ್ಗೆ ಒಂದು ಹುದ್ದೆ ನೇಮಕಾತಿ ನಡೀತಾ ಇದೆ. ಇಂಗ್ಲೀಷ್ ಟೀಚರ್ ಪ್ರೈಮರಿಗೆ ಒಂದು ಹುದ್ದೆ ಮತ್ತು ಹೈಸ್ಕೂಲ್ಗೆ ಒಂದು ಹುದ್ದೆ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಈ ಪ್ರೀ ಪ್ರೈಮರಿ ಸೆಕ್ಷನ್ ಕೂಡ ಇಲ್ಲಿ ಒಂದು ಹುದ್ದೆಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಿಸೆಪ್ಷನ್ಗೆ ಕೂಡ ಇಲ್ಲಿ ಒಂದು ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಸ್ಪೋರ್ಟ್ಸ್ ಟೀಚರ್ ಇಲ್ಲಿ 2 ಹುದ್ದೆಗೆ ಪಾರ್ಟ್ ಟೈಮ್ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಾನ್ಸ್ ಟೀಚರ್ ಕೂಡ ಒಂದು ಹುದ್ದೆಗೆ ನೇಮಕಾತಿ, ಅದು ಕೂಡ ಪಾರ್ಟ್ ಟೈಮ್ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಫೀಸ್ ಸ್ಟಾಫ್ ಹುದ್ದೆಗೆ ಕೂಡ ಈ ಒಟ್ಟು 2 ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕು. ಜೊತೆಗೆ ಅಕೌಂಟಿಂಗ್ ಮತ್ತು ಆಫೀಸ್ ರಿಲೇಟೆಡ್ ವರ್ಕು ಕೂಡ ಇಲ್ಲಿ ಅವರು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಡ್ರೈವರಿಗೆ ಕೂಡ ನೇಮಕಾತಿ ಮಾಡ್ತಾರೆ. ಒಟ್ಟು 5 ಹುದ್ದೆಗೆ ಡ್ರೈವರ್ಗಳನ್ನು ಇವರು ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ, ನೀವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಕ್ವಾಲಿಫಿಕೇಷನ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ, ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ಫಾರ್ ಪ್ರೀ ಪ್ರೈಮರಿ ಟೀಚರ್ಸ್ಗಳಿಗೆ ಇಲ್ಲಿ MTTC ಟ್ರೈನ್ಡ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಫಾರ್ ಪ್ರೈಮರಿ ಆ್ಯಂಡ್ ಅಬೋವ್ BEd ಮತ್ತು ಡಿಗ್ರಿ ಕೂಡ ನಿಮಗೆ ಇಲ್ಲಿ ಹೊಂದಿರಬೇಕಾಗುತ್ತದೆ. ಜೊತೆಗೆ ಇಂಗ್ಲೀಷ್ ಕೂಡ ನಿಮಗೆ ಇಲ್ಲಿ ಇದು ಬರಬೇಕಾಗುತ್ತದೆ. ಮಿನಿಮಮ್ ಅಂದರೆ 3 ವರ್ಷದ ಅನುಭವವನ್ನು ಕೊಡುವಂಥ ಅಭ್ಯರ್ಥಿ ಜೊತೆಯಲ್ಲಿ ಪ್ರೆಷರ್ ಕೂಡ ನೀವು ಇಲ್ಲಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬಹುದು.
ಜೊತೆಗೆ ಸ್ಯಾಲ್ರಿ ಅಂದರೆ ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗೆ ಇಲ್ಲಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗೆ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇವರು ಇಂಟರ್ವ್ಯೂ ಡೇಟ್ ಕೂಡ ನೀಡ್ತಾ ಇದ್ದಾರೆ. 24/3/2025 ಬೆಳಗ್ಗೆ 9:00 ನಿಮಗೆ ಇವರು ಇಂಟರ್ವ್ಯೂನು ಕೂಡ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಒಂದು ಸಂಸ್ಥೆಯ ಒಂದು ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಈ ಒಂದು ಸಂಸ್ಥೆ ಇಮೇಲ್ ಆಗಿರುತ್ತೆ. ಈ ಒಂದು ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬೇಕಾಗುತ್ತದೆ. ಲೊಕೇಶನ್ ಕೂಡ ನೋಡಬಹುದು. ಲೊಕೇಶನ್ RA ಪಾಟೀಲ್ ಪಬ್ಲಿಕ್ ಸ್ಕೂಲ್, ಬೋರ್ಗಾನ್. ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಇಲಿಟೆ ಪಬ್ಲಿಕ್ ಸ್ಕೂಲ್ ಸಿಂದಗಿಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಕೂಡ BR ಹೈರಿಂಗ್ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೀಚರ್ಸ್ಗಳಿಗೆ 1 to 4th ಕ್ಲಾಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 6 ಹುದ್ದೆಗಳಿಗೆ ಮತ್ತು ಫುಡ್ ಅಕಾಮಡೇಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ಇಲ್ಲಿ ಕೂಡ ನಿಮಗೆ ಇಂಗ್ಲೀಷ್ ಬರಬೇಕಾಗುತ್ತದೆ ಮತ್ತು ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಗೆ ನಿಮಗೆ ಸ್ಯಾಲ್ರಿ ಕೂಡ ಇವರು ಈ 18,000 25,000 ಸ್ಯಾಲ್ರಿ ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅಪ್ಲೈ ಅಂದರೆ ಸಿಂದಗಿ ಕರ್ನಾಟಕ. ಹೆಚ್ಚಿನ ಮಾಹಿತಿಯಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ನೀವು ಇಲ್ಲಿ ಗಮನಿಸಬಹುದು. ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿದ್ಯಾಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಶ್ರೀ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೈಸ್ಕೂಲ್ ಮತ್ತು PU ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೋಡಬಹುದು ಕುಡತನಿ ಬಳ್ಳಾರಿ ಡಿಸ್ಟಿಕ್ ಮತ್ತು ಇಲ್ಲಿ ಕಂಡುಬರುವಂಥ ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಟೀಚಿಂಗ್ ಸ್ಟಾಫ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜಾಬ್ ಲೊಕೇಶನ್ ನೋಡಬಹುದು. ಇಲ್ಲಿ ಪ್ರೆಷರ್ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ರಿಕ್ರೂಟ್ಮೆಂಟ್ ಆಫ್ ಹೈಸ್ಕೂಲ್ ಸೆಕ್ಷನ್ಗೆ ಇಲ್ಲಿ ನೇಮಕಾತಿ ನೋಡೋಣ. ಹೈಸ್ಕೂಲ್ ಸೆಕ್ಷನ್ಗೆ ಇಲ್ಲಿ ಹೈಸ್ಕೂಲ್ ಸೆಕ್ಷನ್ ನೋಡೋಣ ಇಲ್ಲಿ ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್ ಟೀಚರ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರ್ ಮತ್ತು ಕನ್ನಡ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಿನಿಮಮ್ 3 ವರ್ಷದ ಅನುಭವ ಇರಬೇಕು. ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗೆ ನೀಡ್ತಾ ಇದೆ. ನಿಮ್ಮ ಡೆಮೋ ಮುಖಾಂತರ ನಿಮಗೆ ಒಳ್ಳೆಯ ಸ್ಯಾಲ್ರಿ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ರಿಕ್ರೂಟ್ಮೆಂಟ್ ಫಾರ್ ಕಾಲೇಜ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ನೀವು ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ನೇಮಕಾತಿ, ಫಿಸಿಕ್ಸ್ ಟೀಚರ್, ಕೆಮಿಸ್ಟ್ರಿ ಉಪನ್ಯಾಸಕರು, ಬಯೋಲಜಿ ಉಪನ್ಯಾಸಕರು, ಬಾಟ್ನಿ ಉಪನ್ಯಾಸಕರು, ಮ್ಯಾಥಮೆಟಿಕ್ಸ್, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಸೈನ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಉಪನ್ಯಾಸಕರಿಗೂ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸೈನ್ಸ್ ಕ್ಯಾಂಡಿಡೇಟ್ ಕೂಡ ಇವರು ಡೆಮೋ ಮುಖಾಂತರ ಕೂಡ ನಿಮಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಟೆಸ್ಟ್ ನೀಟ್ ಮತ್ತು JEE ಗಳಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಕೂಡ ನಿಮಗೆ 5 ವರ್ಷದ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಇಲ್ಲಿ ಕೂಡ ನಿಮಗೆ ಡೆಮೋ ಮುಖಾಂತರ ಒಳ್ಳೆಯ ಸ್ಯಾಲ್ರಿ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೀಟ್ ಮತ್ತು JEEನಲ್ಲಿ ಇಲ್ಲಿ ಕೋಚಿಂಗ್ ಮಾಡುವಂಥ ಅಭ್ಯರ್ಥಿಗೆ ಮೊದಲ ಆದ್ಯತೆ ಕೂಡ ಇವರು ನೀಡ್ತಾ ಇದ್ದಾರೆ. ಇವರು ಕೂಡ ನಿಮಗೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಕೂಡ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೋಡಬಹುದು. ಈ ವಾಲ್ಕಿನ್ ಇಂಟರ್ವ್ಯೂ ಯಾವಾಗಿದೆ ಅಂದರೆ ನಿಮಗೆ ಇಲ್ಲಿ ಡೆಮೋ ಕ್ಲಾಸನ್ನು ಇವರು ಯಾವಾಗ ತೆಗೆದುಕೊಳ್ತಾ ಇದ್ದಾರೆ ನೋಡಬಹುದು. 20/3/2025 ಟೈಮ್ 9:00 4 ಗಂಟೆವರೆಗೆ ನಿಮಗೆ ಡೆಮೋ ಕ್ಲಾಸ್ಗಳನ್ನು ತೆಗೆದುಕೊಂಡು ನಿಮ್ಮನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಅನುದಾನಿತ ಸಹಿತವಾದ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಗೋಕಾಕ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. GSS ಕಲಾ ಮತ್ತು ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಗೋಕಾಕ 591307 ಒಂದು ಸಂಸ್ಥೆಯಾಗಿದೆ. ಇದು ಜಿಲ್ಲಾ ಬೆಳಗಾವಿ, ರಾಜ್ಯ ಕರ್ನಾಟಕ, ಬಸವೇಶ್ವರ ವೃತ್ತ, ಫಾಲ್ಸ್ ರೋಡ್. ಫೋನ್ ನಂಬರ್ ಕೂಡ ನೀಡ್ತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಕೂಡ ಇಲ್ಲಿ ನೀಡ್ತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ವೆಬ್ಸೈಟ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ನೇಮಕಾತಿ ಕೂಡ ಇವರು ಮಾಡಿಕೊಳ್ತಾ ಇದ್ದಾರೆ. ಸರ್ಕಾರದ ಒಂದು ಆದ್ಯತೆಯ ಮೇರೆಗೆ ಇವರು ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು. ಅನುದಾನಿತ ಮಹಾವಿದ್ಯಾಲಯದಲ್ಲಿ ಖಾಲಿ ಇರುವ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಒಂದು
ಬೋಧಕ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವ ಒಂದು ಬೋಧಕೇತರ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಇಲ್ಲಿ ಬೋಧಕ ಒಂದು ಹುದ್ದೆ ಮತ್ತು ಬೋಧಕೇತರ ಸಿಬ್ಬಂದಿ ಮತ್ತೊಂದು ಹುದ್ದೆ, 2 ಹುದ್ದೆಗಳಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿಳಾಸ, ಜಾತಿ, ವಿದ್ಯಾರ್ಥಿ ಹುಟ್ಟಿದ ದಿನಾಂಕ ಮೊದಲಾದ ದಾಖಲೆಗಳೊಂದಿಗೆ ನೀವು ದಿನಾಂಕ ಅಂದರೆ ಇದೇ ತಿಂಗಳು 2/4/2025 ಒಳಗಾಗಿ ನೀವು ಈ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಯಾರಿಗೆ ಸರಿ ಅಂದರೆ ಇಲ್ಲಿ ನೋಡಬಹುದು ವಿಳಾಸ ಚೇರ್ಮನ್ನರು, ಆಡಳಿತ ಮಂಡಳಿ, ಗೋಶಿ ಸಮ್ ಗೋಕಾಕ ಇವರ ಹೆಸರಿನಲ್ಲಿ ನೀವು 2,000 ರೂಪಾಯಿ ಡಿ.ಡಿಯನ್ನು ಕೂಡ ನೀವು ಇಲ್ಲಿ ಬೋಧಕ ಹುದ್ದೆಗೆ ಇಲ್ಲಿ ನೀವು ಡಿ.ಡಿಯನ್ನು ಕಟ್ಟಬೇಕಾಗುತ್ತದೆ. ಅದೇ ರೀತಿಯಾಗಿ 1,000 ರೂಪಾಯಿ ಡಿ.ಡಿಯನ್ನು ನೀವಿಲ್ಲಿ ಬೋಧಕೇತರ ಹುದ್ದೆಗೆ ನೀವಿಲ್ಲಿ ಪೋಸ್ಟಲ್ ಆರ್ಡರ್ ಅಥವಾ ಬ್ಯಾಂಕ್ ಡಿ.ಡಿಯೊಂದಿಗೆ ನೀವಿಲ್ಲಿ ಕಟ್ಟಬೇಕಾಗುತ್ತದೆ. ಪೋಸ್ಟಲ್ ಆರ್ಡರ್ ಅಥವಾ ಬ್ಯಾಂಕ್ ಡಿ.ಡಿ ಇಲ್ಲಿ ಕಟ್ಟಬೇಕಾಗುತ್ತದೆ. ಮಾನ್ಯ ಅಂದರೆ ಈ ಹುದ್ದೆ ಸಲ್ಲಿಸಬಹುದು. ಅರ್ಜಿ ಇನ್ನೊಂದು ಪ್ರತಿಯೊಂದು ಮಾನ್ಯ ಪ್ರಾದೇಶಿಕ ಜಂಟಿ ನಿರ್ದೇಶಕರು, ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಇವರು ಅಂದರೆ ಒಂದು ಪ್ರತಿಯನ್ನು ನೀವು ಆ ಒಂದು ಮಹಾವಿದ್ಯಾಲಯ ಇನ್ಸ್ಟಿಟ್ಯೂಟ್ಗೆ, ಮತ್ತೊಂದು ಪ್ರತಿಯನ್ನು ಮಾನ್ಯ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಇವರಿಗೆ ಇನ್ನೊಂದು ಪ್ರತಿಯನ್ನು ನೀವು ಇಲ್ಲಿ ಕಳುಹಿಸಬೇಕು. ಅಪೂರ್ಣ ಮತ್ತು ತಡವಾಗಿ ಬಂದ ಅರ್ಜಿಗಳನ್ನು ಕೂಡ ಇವರು ತಿರಸ್ಕರಿಸಲಾಗುತ್ತದೆ. ಈಗಾಗಲೇ ಸೇವೆಯಲ್ಲಿದ್ದವರು ತಮ್ಮ ಸಂಸ್ಥೆ ಮುಖ್ಯಸ್ಥರ ಮುಖಾಂತರ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನಂತರ ಇಲ್ಲಿ ಹುದ್ದೆ ನಾವು ಇಲ್ಲಿ ನೋಡೋಣ. ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಹುದ್ದೆಗೆ ನೇಮಕಾತಿ. ಮೀಸಲಾತಿ ನೋಡಿ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಇವರು ಮೀಸಲಾತಿಯಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ವಯೋಮಿತಿ ನಿಮಗೆ 18ರಿಂದ 45 ವರ್ಷದ ವಯೋಮಿತಿ ಇರಬೇಕು. ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಥಿ ನೀವು MA ನಲ್ಲಿ ನೀವು ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ನಂತರ PhD ಇಲ್ಲ ನೆಟ್ ಅಥವಾ ಸೆಟ್ ಆಗಿರಬೇಕು ಅಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ನಂತರ ಇಲ್ಲಿ ಬೋಧಕೇತರ ಹುದ್ದೆಯಾದ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿದೆ. ಇಲ್ಲಿ ವಯಸ್ಸು 18ರಿಂದ 45 ವರ್ಷಗಳ ವಯೋಮಿತಿಯನ್ನು ನೀಡಲಾಗಿದೆ. ಒಂದು ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು PUC ಜೊತೆ ಟ್ಯಾಲಿ ನಾಲೆಜ್ ಮತ್ತು ಮಾನಿಟರಿ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಕೂಡಲೇ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಈ ರೀತಿಯಾಗಿ ಇಲ್ಲಿ ನೇರ ಸಂದರ್ಶನ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಬಹುದು. ನೇರ ನೇಮಕಾತಿ ಸಂದರ್ಶನ ನಡೀತಾ ಇದೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ. ನೋಡಬಹುದು ಇಲ್ಲಿ ಸಂದರ್ಶನ ದಿನಾಂಕ 13/3/2025 ಗುರುವಾರ ಆಗಿರುತ್ತದೆ. ಸಮಯ ಕೂಡ ನೋಡಬಹುದು. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ವಯಸ್ಸು 18ರಿಂದ 30. ಇದು ಸಂದರ್ಶನ ಸ್ಥಳ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ, ಸ್ಟೇಡಿಯಂ ತೀರವು, ಹಳೆ ವೈಶಾಲಿ ಗೇಟ್ ಹತ್ತಿರ, ಚಿತ್ರದುರ್ಗದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ನೀವು ನೋಡಬಹುದು ಇಲ್ಲಿ ಉದ್ಯೋಗದ ಹೆಸರು ನೋಡಬಹುದು. ಇಲ್ಲಿ PSL ಅಪ್ರೆಂಟಿಸ್‌ಶಿಪ್ ಹುದ್ದೆ ಬೆಂಗಳೂರು ಇವರ ವತಿಯಿಂದ ಟ್ರೈನಿ ಇಂಜಿನಿಯರಿಂಗ್ ಮತ್ತು ಜೂನಿಯರ್ ಟ್ರೈನಿ ಇಂಜಿನಿಯರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಟ್ರೈನಿಂಗ್ ಇಂಜಿನಿಯರಿಂಗ್ ನೀವು ಇಲ್ಲಿ BA, BTech ಅಥವಾ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್, ಆಟೋಮೊಬೈಲ್ಸ್, ಇನ್ಸ್ಟ್ರೂಮೆಂಟ್ ಮತ್ತು BA, BSc, BCom ಆದವರು ಅರ್ಜಿ ಸಲ್ಲಿಸಬಹುದು. ಒಟ್ಟು 100 ಹುದ್ದೆಗಳಿಗೆ ನೇಮಕಾತಿ. ವೇತನ 18,000 ರೂಪಾಯಿ. ಉದ್ಯೋಗ ಸ್ಥಳ ಬೆಂಗಳೂರು ಆಗಿರ್ತದೆ. ಅದೇ ರೀತಿಯಾಗಿ ಜೂನಿಯರ್ ಟ್ರೈನಿಂಗ್ ಇಂಜಿನಿಯರ್ ಹುದ್ದೆಗೆ ಇಲ್ಲಿ ನೀವು ಡಿಪ್ಲೊಮೊ, ITI, ಎಲೆಕ್ಟ್ರಿಕಲ್, ಕಮ್ಯುನಿಕೇಷನ್ಸ್, ಮೆಕ್ಯಾನಿಕಲ್, ಆಟೋಮೊಬೈಲ್ಸ್, ಇನ್ಸ್ಟ್ರೂಮೆಂಟ್ ಈ ರೀತಿಯಾಗಿ ಸಲ್ಲಿಸಬಹುದು. 100 ಹುದ್ದೆಗೆ ನೇಮಕಾತಿ. 16,000 ರೂಪಾಯಿ ವೇತನ. ಉದ್ಯೋಗ ಸ್ಥಳ ಬೆಂಗಳೂರು. ಅಗತ್ಯ ದಾಖಲೆಗಳು ನಿಮ್ಮ ಬಯೋಡಾಟಾ ಕೂಡ ನೀವು ಇಲ್ಲಿ ತೆಗೆದುಕೊಂಡು ಬರಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಯಾಗಿ ಜಿಲ್ಲಾ ಉದ್ಯೋಗ ಕೇಂದ್ರ ಈ 3 ನಂಬರ್ ಮುಖಾಂತರ ನೀವು ಇಲ್ಲಿ ನೋಂದಣಿಯನ್ನು ಕೂಡ ನೀವು ಇಲ್ಲಿ ಪಡೆದು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ಈ ಕೂಡಲೇ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನ್ಯೂ ರೆಸಿಡೆನ್ಸಿ ಹೈಸ್ಕೂಲ್ ನೇಮಕಾತಿ. ಇದು ಕಾಟನ್ಪೇಟೆ ಬೆಂಗಳೂರಿನಲ್ಲಿ 560053 ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವೊಂದು ಟೀಚರ್ಗಳು ಇದೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಿಕ್ರೂಟ್ ಟೀಚರ್ ಫಾರ್ ನರ್ಸರಿ, ಪ್ರೈಮರಿ, ಇಂಗ್ಲೀಷ್, ಕನ್ನಡ ಟೀಚರ್, ಹಿಂದಿ ಟೀಚರ್, ಮ್ಯಾಥ್ಸ್ ಟೀಚರ್ಸ್, ಹೈಸ್ಕೂಲ್ ಸೆಕ್ಷನ್ ಕೂಡ ಇಲ್ಲಿ ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್, ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಲಿಜಿಬಲ್ ಅಂದರೆ ಇಲ್ಲಿ ನೀವು ಸ್ನಾತಕೋತ್ತರ ಪದವಿ ಮತ್ತು ಪದವಿ ಮಾಡೋಂಥ ಅಭ್ಯರ್ಥಿಗಳು ಮತ್ತು B.Ed ಮಾಡೋಂಥ ಅಭ್ಯರ್ಥಿಗಳು ಮತ್ತು ಎಕ್ಸ್ಪೀರಿಯನ್ಸ್ ಹೊಂದಿದಂಥ ಅಭ್ಯರ್ಥಿಗಳು, ಗುಡ್ ಕಮ್ಯುನಿಕೇಷನ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಕೂಡ ನಿಮಗೆ ಇಲ್ಲಿ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನ ಮಾಹಿತಿಯಾಗಿ ಈ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು
ಪಡೆಯಬಹುದು. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ ನಂಬರ್ ಕೂಡ ಇದೆ. ಈ ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಇವರಿಗೆ ಕಳುಹಿಸಿ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹೀಗಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. HSBC ಕಂಪನಿಯಿಂದ ನೇಮಕಾತಿ ಜಾಬ್ ಫೈರ್ ದ ಕೆರಿಯರ್ ಎಕ್ಸ್ಪರ್ಟ್. ಈ ಒಂದು QR ಕೋಡ್ ಮುಖಾಂತರ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ಆಗಬಹುದು. ಇಲ್ಲಿ ನೋಡಬಹುದು ಎಕ್ಸಲೆಂಟ್ ಚಾನ್ಸ್ ಎಕ್ಸ್ಪ್ಲೋರ್ ಮಲ್ಟಿಪಲ್ ಜಾಬ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಇದು ಇಂಟರ್ವ್ಯೂ ನೋಡಬಹುದು. ಮಾರ್ಚ್ 12, 2025 ನಡೀತಾ ಇದೆ. ಟೈಮಿಂಗ್ ಕೂಡ 9 ಗಂಟೆಯಿಂದ 4 ಗಂಟೆ ನೀಡ್ತಾ ಇದ್ದಾರೆ. ಲೊಕೇಶನ್ ಸ್ಫೂರ್ತಿ ಕಾಲೇಜ್, ಮಾಸೂರ್ ಗೇಟ್, ಆನೇಕಲ್ ಮೇನ್ ರೋಡ್, ಬೆಂಗಳೂರು, ಕರ್ನಾಟಕ 562107 ಅಡ್ರೆಸ್ ಆಗಿರುತ್ತದೆ. ಜೊತೆಗೆ ಆ ಸಂಸ್ಥೆ ಫೋನ್ ನಂಬರ್ ನೀಡ್ತಾ ಇದೆ. ಜೊತೆಗೆ ಆ ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ಇದೆ. ಇದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಮಾತುಶ್ರೀ ಮಲ್ಲಮ್ಮ ಬೇವಿನ ಮರದ ಟ್ರಸ್ಟ್ ವತಿಯಿಂದ ಏನೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದೀಕ್ಷಾ ಇಂಟರ್ನ್ಯಾಷನಲ್ ಸ್ಕೂಲ್ CBSE ಒಂದು ಶಾಲೆಯಾಗಿದೆ. ಈ ಶಾಲೆಯಲ್ಲಿ ಪ್ರೈಮರಿ ಸೆಕ್ಷನ್ಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು BA B.Ed ಮಾಡಿರಬೇಕು. ಇಲ್ಲಿ ಇಂಗ್ಲೀಷ್ EVS ಹಿಂದಿ ಶಿಕ್ಷಕರಿಗೆ ನೇಮಕಾತಿ. ಒಟ್ಟು 6 ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BSc B.Ed ಆದಂಥ ಅಭ್ಯರ್ಥಿಗಳು ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ ಆಗಬಹುದು. ಒಟ್ಟು 6 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಹೈಸ್ಕೂಲ್ ಸೆಕ್ಷನ್ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MA B.Ed ಆದಂಥ ಅಭ್ಯರ್ಥಿಗಳು ಇಂಗ್ಲೀಷ್ ಟೀಚರ್ಸ್, ಹಿಂದಿ, ಕನ್ನಡ, ಸೋಷಿಯಲ್ ಟೀಚರ್ ಆಗಬಹುದು. ಒಟ್ಟು 9 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MSc B.Ed ಆದಂಥ ಅಭ್ಯರ್ಥಿಗಳು ಮ್ಯಾಥ್ಸ್ ಟೀಚರ್, ಸೈನ್ಸ್ ಟೀಚರ್ ಮತ್ತು ಕಂಪ್ಯೂಟರ್ ಟೀಚರ್ ಒಟ್ಟು 6 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇದೇ ತಿಂಗಳು 15/3/2025 ಸ್ಯಾಟರ್ಡೆ ಆಗಿರುತ್ತದೆ. ಆ ಇಂಟರ್ವ್ಯೂ ಬರುವಂಥ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮ್ ಜೊತೆಗೆ ನಿಮ್ಮ ಟೈಮಿಂಗ್ ಸೆನ್ಸ್ ಕೂಡ ನಿಮಗೆ ಇರಬೇಕಾಗುತ್ತದೆ. ಜೊತೆಗೆ ನಿಮಗೆ ಇಲ್ಲಿ ಕಾಲಿಂಗ್ ಮಾಡಿ ನಿಮಗೆ ನಂಬರ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಈ ಒಂದು ಇಮೇಲ್ ಅಥವಾ ವಾಟ್ಸಪ್ ನಂಬರ್ ಮುಖಾಂತರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದು ನೋಡಬಹುದು ನಿಯರ್ ಇದು ಕಾಡನಕಟ್ಟಿ ಲೇಕ್, ಗಂಗಿಬಾವಿ ರೋಡ್, ಶಿಗ್ಗಾವಿಯಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ಜೊತೆಗೆ ಮೊಬೈಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಕರೆ ಮಾಡಬಹುದು. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರೆಸ್ಯೂಮನ್ನು ಕೂಡ ಸೆಂಡ್ ಮಾಡಬಹುದು. ಹೆಚ್ಚಿನ ಮಾಹಿತಿಯಾಗಿ ಅವರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀಟ್ ಫ್ಯಾಕಲ್ಟಿಗಳಿಗೆ ಇಲ್ಲಿ ನೇಮಕಾತಿ 2025-26 ಸಾಲಿನಗಳಿಗೆ ಇಲ್ಲಿ ನೋಡಬಹುದು. ಇಲ್ಲಿ ನೀವು ಒಂದು ನೀಟ್ ಕೋಚಿಂಗ್ ಸೆಂಟರ್ಗಳಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಫಿಸಿಕ್ಸ್ ಪ್ಲಸ್ ನೀಟ್, ಕೆಮಿಸ್ಟ್ರಿ ಪ್ಲಸ್ ನೀಟ್, ಬಯೋಲಜಿ ಪ್ಲಸ್ ನೀಟ್, ಮ್ಯಾಥ್ಸ್ ಇಷ್ಟೆಲ್ಲ ಒಂದು ಸಬ್ಜೆಕ್ಟ್ ಮುಖಾಂತರ ನೀವು ನೀಟ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲ್ಲಿ ಕೋಚಿಂಗ್ ಮಾಡಲು ಇಲ್ಲಿ ಉಪನ್ಯಾಸಕರನ್ನು ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ನಿಮಗೆ ಸ್ಯಾಲ್ರಿ ಕೂಡ ಇವರು 35,000ದಿಂದ 50,000 ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಫ್ರೀ ಫುಡ್ ಅಕೊಮೊಡೇಷನ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಜಾಬ್ ಲೊಕೇಶನ್ ಕರ್ನಾಟಕವಾಗಿರುತ್ತದೆ. ನೋಡಬಹುದು ಇಲ್ಲಿ ಅಬು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಡ್ರೆಸ್ ಕೂಡ ನೀವು ಇಲ್ಲಿ ನೋಡಬಹುದು. ಅಬು ನಗರ್ ಬಿಹೈಂಡ್ ಅಂಬೇಡ್ಕರ್ ಸರ್ಕಲ್, ಸಿಂದಗಿ 586128 ಒಂದು ಅಡ್ರೆಸ್ ಆಗಿರುತ್ತೆ. ತಾಲೂಕು ಸಿಂದಗಿ, ಡಿಸ್ಟಿಕ್ ವಿಜಯಪುರ, ಸ್ಟೇಟ್ ಕರ್ನಾಟಕ, ಇಂಡಿಯಾ ಆಗಿರುತ್ತದೆ. ಸೆಂಡ್ ಯುವರ್ ರೆಸ್ಯೂಮ್ ಅಥವಾ ನಿಮ್ಮ ಒಂದು ರೆಸ್ಯೂಮನ್ನು ಈ ವಾಟ್ಸಪ್ ನಂಬರ್ ಮುಖಾಂತರವಾಗಲಿ ಅಥವಾ ಒಂದು ಈ ಇಮೇಲ್ ಮುಖಾಂತರವಾಗಲಿ ನೀವು ಸೆಂಡ್ ಮಾಡಿ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ. ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕೆರಿಯರ್ ರಿಸ್ಟಾರ್ಟ್ ಆಫ್ ದ ವುಮೆನ್ ಒಂದು ಕಂಪನಿಯಲ್ಲಿ ನೇಮಕಾತಿ ನೀವು ನೋಡಬಹುದು. ಇಲ್ಲಿ ಫಾರ್ ಮಲ್ಟಿಪಲ್ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಜಾಬ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ರೆಸ್ಟೋರೆಂಟ್ ಮ್ಯಾನೇಜರ್ ಆಗಿರಲಿ, ಅಸಿಸ್ಟೆಂಟ್ ರೆಸ್ಟೋರೆಂಟ್ ಮ್ಯಾನೇಜರ್, ಶಿಫ್ಟ್ ಮ್ಯಾನೇಜರ್, ಗೆಸ್ಟ್ ರಿಲೇಷನ್ ಎಕ್ಸಿಕ್ಯೂಟಿವ್, ಸೀನಿಯರ್ ಟೀಮ್ ಮೆಂಬರ್ ಮತ್ತು ಟೀಮ್ ಮ್ಯಾನೇಜರ್ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಇಮೇಲ್ ಮುಖಾಂತರವಾಗಲಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಬಹುದು. ವರ್ಕ್ ಲೊಕೇಶನ್ ನೋಡಬಹುದು. ಮುಂಬೈ, ಪುಣೆ, ಬೆಂಗಳೂರು, ಹೈದರಾಬಾದ್ ಇಲ್ಲಿ ನೀವು ಕಾರ್ಯವನ್ನು ಕೂಡ ಇಲ್ಲಿ ನಿರ್ವಹಿಸಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು.
ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BEL ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜಾಲಹಳ್ಳಿ ಪೋಸ್ಟ್ ಬೆಂಗಳೂರು 560013 ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಭಾರತ್ ಎಲೆಕ್ಟ್ರಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಿದೆ. ಇದು ಒನ್ ಆಫ್ ದ ಪರ್ಮನೆಂಟ್ ಇನ್ಸ್ಟಿಟ್ಯೂಟ್ ಆಫ್ ದ ರೀಜನಲ್ ಏಜೆನ್ಸಿ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೀಚರ್ಸ್ಗಳಿಗೆ ಇಲ್ಲಿ PRT ಸೆಕ್ಷನ್ ಮತ್ತು TGT ಸೆಕ್ಷನ್, PGT ಸೆಕ್ಷನ್ ಮತ್ತು PGT ಸೆಕ್ಷನ್ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಕೌಂಟೆಂಟ್ ಹುದ್ದೆಯಾಗಿದೆ. ಟೆಂಪ್ರರಿ ಬೇಸಿಕ್ ಮೇಲೆ ಈ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಹ್ಯಾವ್ ದ ರಿವೆಲೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋ ಅಭ್ಯರ್ಥಿಗಳು ಇದೇ ತಿಂಗಳು 1/4/2025 ಒಳಗಾಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ನಿಮ್ಮ ಒಂದು ರೆಸ್ಯೂಮನ್ನು ನೀವು ಈ ಒಂದು ವೆಬ್ಸೈಟ್ ಮುಖಾಂತರವಾಗಲಿ, ಇಲ್ಲಿ 2 ವೆಬ್ಸೈಟ್ ಮುಖಾಂತರವಾಗಲಿ, ಈ ವೆಬ್ಸೈಟ್ ಮುಖಾಂತರ ನೀವು ಇಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಯೂರೋಫೈನ್ಸ್ ಒಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಫುಡ್ ಮತ್ತು ಫೀಡ್ ಟೆಸ್ಟಿಂಗ್ ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅನಾಸ್ಟಿಕ್ ರಿಸೈಡ್ ಹುದ್ದೆಗೆ ಲೊಕೇಶನ್ ಮೊಬೈಲ್ ಲ್ಯಾಬ್ ಮುಖಾಂತರ ವರ್ಕ್ ಎಕ್ಸ್ಪೀರಿಯನ್ಸ್ 1 ರಿಂದ 2 ವರ್ಷದ ಅನುಭವ ಇರಬೇಕು. ನಂತರದಲ್ಲಿ ಎಕ್ಸಿಕ್ಯೂಟಿವ್ ಸೇಲ್ಸ್ ಹುದ್ದೆಗೆ ನೇಮಕಾತಿ ಲೊಕೇಶನ್ ಮುಂಬೈ ಮತ್ತು ಗುಜರಾತ್. ವರ್ಕ್ ಪ್ಲೇಸ್ ವರ್ಕ್ ಎಕ್ಸ್ಪೀರಿಯನ್ಸ್ 5 ರಿಂದ 8 ವರ್ಷದ ಅನುಭವ ಇರಬೇಕು. ನಂತರದಲ್ಲಿ ಎಕ್ಸಿಕ್ಯೂಟಿವ್ ಸೇಲ್ಸ್ ಹುದ್ದೆಗೆ ನೇಮಕಾತಿ ಲೊಕೇಶನ್ ತೆಲಂಗಾಣ ಬೆಂಗಳೂರಿನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವರ್ಕ್ ಎಕ್ಸ್ಪೀರಿಯನ್ಸ್ 3 ರಿಂದ 5 ವರ್ಷ. ನಂತರದಲ್ಲಿ ಅನಾಲಿಸ್ಟ್ ರಿಸೈಡ್ಸ್ ಹುದ್ದೆಗೆ ನೇಮಕಾತಿ ಲೊಕೇಶನ್ ಬೆಂಗಳೂರು 1 ರಿಂದ 3 ವರ್ಷದ ಅನುಭವ ಇರಬೇಕು. ಆಸಕ್ತರು ಅಭ್ಯರ್ಥಿ ಈ ಕೆಳಗಿನ ಒಂದು ಇಮೇಲ್ ಮುಖಾಂತರ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಇದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಇದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ರಿಸೆಂಟ್ ಇಂಗ್ಲೀಷ್ ಸ್ಕೂಲ್ ಆಗಿದೆ. ಇದು ಕೂಡ CBSE ಸಿಲೆಬಸ್ ಹೊಂದುವಂಥ ಶಾಲೆಯಾಗಿದೆ. ಇಲ್ಲಿ ನೋಡಬಹುದು ಅಂಜುನಿ ಬ್ಯಾಂಚ್ PO ಕೋಲಾಯಲ ಕಂಚನಗಡ ಕಾಸರಗೋಡು ಡಿಸ್ಟಿಕ್ಕು 567151 ಆ ಸಂಸ್ಥೆ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸುವ ಜೊತೆಗೆ ಆ ಸಂಸ್ಥೆ ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಇಲ್ಲಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇಲ್ಲಿ ಈ ಒಂದು ಸಬ್ಸಿಡಿಯಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವ್ಯಾವ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಗಮನಿಸೋಣ. ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಸೋಷಿಯಲ್ ಸ್ಟಡೀಸ್, ಮಲಯಾಳಂ, ಹಿಂದಿ, ಅರೇಬಿಕ್, IT, ಫಿಸಿಕಲ್ ಎಜುಕೇಷನ್, ಡ್ರಾಯಿಂಗ್, ಮ್ಯೂಸಿಕ್, ಸ್ಪೋಕನ್ ಇಂಗ್ಲೀಷ್, ಸ್ಪೆಷಲ್ ಎಜುಕೇಷನ್ ಮತ್ತು ಕೌನ್ಸಿಲರ್, ಪ್ರೈಮರಿ ಸೆಕ್ಷನ್ ಮತ್ತು ನರ್ಸರಿ ಟೀಚರ್ಸ್ಗಳಿಗೆ ಇವರು ಈ ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನಿಮ್ಮ ರೆಸ್ಯೂಮನ್ನು ನೀವು ಇದೇ ತಿಂಗಳು 19/3/2025 ಒಳಗಾಗಿ ನೀವು ಈ ಒಂದು ಸಂಸ್ಥೆ ಇಮೇಲಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಕೊಮೊಡೇಷನ್ ಇಲ್ಲಿ ಪ್ರೈವೇಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಅಂದರೆ ಸೆಲೆಕ್ಟ್ ಆದ ಅಭ್ಯರ್ಥಿಗಳಿಗೆ ಇಲ್ಲಿ ಅಕೊಮೊಡೇಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಇಂಗ್ಲೀಷ್ ಕೂಡ ಇಲ್ಲಿ ಬರುವಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಜೊತೆಗೆ ಆ ಶಾಲೆಯ ಒಂದು ವಿಳಾಸವನ್ನು ಕೂಡ ನೀವು ಇಲ್ಲಿ ನೋಟ್ ಮಾಡಿಕೊಳ್ಳಬಹುದು. ಜೊತೆಗೆ ಇದೇ ರೀತಿಯ ಉದ್ಯೋಗ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕ್ಷಣದ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.